ಮತ್ತು ಅವುಗಳ ದಶಮಾಂಶ ವಿಸ್ತರಣೆಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಾವು ಮೊದಲಿಗೆ ವಾಸ್ತವ ಸಂಖ್ಯೆಗಳಂದರೆ ಅವುಗಳನ್ನು ಎರಡು ಭಾಗದಲ್ಲಿ ನಾವು ಒಟ್ಟುಗೂಡಿಸ್ತೀವಿ. ಒಂದು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಾವು ಈಗಾಗಲೇ ವ್ಯಾಖ್ಯೆ ತಿಳ್ಕೊಂಡಿವಿ. ಏನಂತಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುವರು ಅಂತ ನಾವು ಈಗಾಗಲೇ ಅದರ ವ್ಯಾಖ್ಯೆಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲಿ P ಮತ್ತು Qಗಳು ಪೂರ್ಣಾಂಕಗಳಾಗಿರ್ತವೆ ಮತ್ತು Q 0 ಈ ಒಂದು ನಿಬಂಧನೆಗಳು ಒಳಪಟ್ಟಿರ್ತೈತಿ. ಇನ್ನು ಭಾಗಲಬ್ಧ ಸಂಖ್ಯೆಗಳನ್ನ ಇನ್ನೊಂದು ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಏನಪ್ಪ ಅಂದರೆ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆ ಅಂತಲೂ ಕರೀತಾರೆ. ಇದು ಬಹಳ ಮಹತ್ವದ್ದು. ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಈ ಒಂದು ಸತ್ಯವನ್ನು ಕಂಡುಕೋಬೋದು. ಇನ್ನು ಇದೇ ರೀತಿ ಅಭಾಗಲಬ್ಧ ಸಂಖ್ಯೆಗಳಂದರೆ ಏನು ಅನ್ನೋದು ಈಗಾಗಲೇ ನಾವು ತಿಳ್ಕೊಂಡಿವಿ. ಅದರ ಪ್ರಕಾರ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ ಕೂಡ P ಮತ್ತು Qಗಳು ಪೂರ್ಣಾಂಕಗಳಾಗಿರ್ತಾವು. ಆಮೇಲೆ ಇಲ್ಲಿ ಕೂಡ Q 0 ಆಗಿರಬಾರ್ದು ಅನ್ನೋ ನಿಬಂಧನೆಗೆ ಒಳಪಟ್ಟಿರ್ತೈತಿ. ಆದರೆ ಇದನ್ನ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಅಭಾಗಲಬ್ಧ ಸಂಖ್ಯೆಗಳನ್ನು ಏನಂತ ಹೇಳ್ಬೋದು ಅಂತ ಇನ್ನೊಂದು ರೀತಿ ಅಂದರೆ ಇವು ಅಂತ್ಯಗೊಳ್ಳದೆ ಪುನರಾವರ್ತನೆ ಆಗದಿರುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಇಲ್ಲೇನಾಗುತ್ತಾ ಅಂತ್ಯನೂಗೊಳ್ಳುವುದಿಲ್ಲ, ಪುನರಾವರ್ತನೆ ಆಗದಿರುವ ದಶಮಾಂಶ ವಿಸ್ತರಣೆಯನ್ನು ನಾವು ಕಂಡುಕೋತೀವಿ. ಈ ರೀತಿ ಇದ್ದಾಗ ಈ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಗುರುತಿಸಬೇಕು. ಇನ್ನು ಇದೇ ರೀತಿ ಇದನ್ನು ಆಧಾರವಾಗಿ ಇಟ್ಕೊಂಡು ಈ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಏನು ಮಾಡೋಣ ಪರಿಗಣಿಸಿ ಅವುಗಳಲ್ಲಿ ವಿಶೇಷತೆ ಕಂಡುಕೊಳ್ಳೋಣ. ನೋಡ್ರಿ, ಮೊದಲನೇ ಸಂಖ್ಯೆ 0.375. ಇದನ್ನು ನಾನು ಯಾವ ರೀತಿ ವ್ಯಕ್ತಪಡಿಸ್ತೀನಿ ಅಂತ ಕೇಳಿದರೆ 375/1000. ಇನ್ನು 375 ಹಾಗೆ ಇಟ್ಟು ಛೇದವನ್ನು 10⁻³ ಅಂತ ಬರಿಬೋದು. ಇನ್ನು ಅಂಶವನ್ನು 3 × 5³ ಅಂತ ವ್ಯಕ್ತಪಡಿಸ್ಬೋದು. ಛೇದವನ್ನು 2⁻³ 5⁻³ ಅಂತ ವ್ಯಕ್ತಪಡಿಸ್ಬೋದು. ಇದು ಹೇಗೆ ಸಾಧ್ಯ ಅಂದರೆ 375 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬಹುದಂದ್ರೆ ಈ ರೀತಿ ಮೇಲ್ಗಡೆ ಬರೆದಿವಲ್ಲ ಅಂಶವನ್ನು ಬರೀಬಹುದು. ಅದೇ ರೀತಿ 1000 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬಹುದಾದ್ರೆ ನಾವು ಈ ರೀತಿ ಛೇದದಲ್ಲಿ ಬರೆದಿವಲ್ಲ ಈ ರೀತಿ ಬರಿಬಹುದು. ಹೆಂಗಂದ್ರೆ 2⁻³ 5⁻³ ಇದು ಛೇದ. ಇಲ್ಲಿ 5⁻³ 5⁻³ ಒಂದೇ ಆಗಿರೋದ್ರಿಂದ ಕ್ಯಾನ್ಸಲ್ ಆದರೆ 3/2⁻³ ಉಳಿತದ. ಇದನ್ನ ನಾವು 3/8 ಅಂತ ಬರೀಬೋದು. ಮುಂದಿನ ಲೆಕ್ಕ ನೋಡೋದಾದ್ರೆ 0.104 ನಾವು ಯಾವ ರೀತಿ ಬರಿಬೋದು ಅಂದರೆ 104 ಮೇಲಿಟ್ಟು ಕೆಳಗಡೆ 1000 ಬರೆದಾಗ ಈ 104 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಯಾವ ರೀತಿ ವ್ಯಕ್ತಪಡಿಸಬಹುದು ಅಂದರೆ 13 × 2⁻³ ಛೇದ ನಮಗೆ ಈಗಾಗಲೇ ಗೊತ್ತಿದೆ. 1000 2⁻³ 5⁻³ ಅಂತ ವ್ಯಕ್ತಪಡಿಸ್ಬೋದು. ಇನ್ನು ಇಲ್ಲಿ ಏನಾಗುತ್ತೆ ನೋಡ್ರಿ, 2⁻³ ಒಂದೇ ಆಗಿರೋದ್ರಿಂದ ನಾವು ಕ್ಯಾನ್ಸಲ್ ಆದರೆ 13/5⁻³ ಉಳಿತದೆ. ಇದನ್ನ ಹೆಂಗೆ ಸಿಂಪಲ್ ಆಗಿ ಬರಿಬೋದು 13/125 ಅಂತ ಬರಿಬೋದು. ಮುಂದಿನ ಒಂದು ಸಮಸ್ಯೆನ ನೋಡೋದಾದ್ರೆ ಮೂರನೇದು 0.0875. ಇದನ್ನು ನಾವು 875/100000 ಅಂತ ಬರಿಬೋದು. ಇನ್ನು 875 5⁻³ × 7 ಅಂತ ವ್ಯಕ್ತಪಡಿಸ್ಬೋದು. ಆಮೇಲೆ 10,000 2⁻4 ಮತ್ತು 5⁻4 ಅಂತ ವ್ಯಕ್ತಪಡಿಸಿದ್ರೆ ಅಂಶದಲ್ಲಿರುವ 5⁻3 ಛೇದದಲ್ಲಿರುವ 5⁻4 ಸುಲಭೀಕರಿಸಿದಾಗ ಛೇದದಲ್ಲಿ 5 ಉಳಿತದೆ. ಇನ್ನು ಉಳಿದಾಗೆ 7 ಅಂಶದಲ್ಲಿ ಮತ್ತು ಛೇದದಲ್ಲಿ 2⁻4 × 5 ಅಂತ ಉಳಿದಾಗ ಇದನ್ನು ಸುಲಭ ರೂಪದಲ್ಲಿ 7/5
80 ಅಂತ ಬರಿಬೋದು. 2 ರ ಘಾತ 4 16 ಅಂತೂ 16 ಐದಲೇ 80 ಅಂತ ಬರಿಬೋದು. ಇದೇ ರೀತಿ ಮುಂದಿನ ಲೆಕ್ಕವನ್ನು ನೋಡೋದಾದ್ರೆ 23.3408 ಇದನ್ನು ಯಾವ ರೀತಿ ನಾವು ಭಿನ್ನರಾಶಿಯಲ್ಲಿ ಅಥವಾ ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರಿಬೋದಾದ್ರೆ 2,33,408 ಅಂಶ ಛೇದ 10,000. ಇನ್ನು ಅಂಶವನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದ್ರೆ ಈ ರೀತಿ ವ್ಯಕ್ತಪಡಿಸ್ಬೋದು. ನೀವು ಪ್ರಯತ್ನ ಮಾಡಿ ನೋಡಿ. ಛೇದವನ್ನು 2 ರ ಘಾತ 4 5 ರ ಘಾತ 4 ಅಂತ ವ್ಯಕ್ತಪಡಿಸ್ಬೋದು. ಇಲ್ಲಿ ಸಾಮಾನ್ಯ ಇರೋದು 2 ರ ಘಾತ 6 2 ರ ಘಾತ 4 ನಾವು 2 ರ ಘಾತ 4 ತೆಗೆದುಹಾಕಿ ಅಂಶದಲ್ಲಿ 2 ರ ಘಾತ 2 ಉಳಿಸ್ಬೋದು. ಇನ್ನು ಉಳಿದದೆಲ್ಲ ಹಾಗೆ ಉಳಿತದೆ. ಇದನ್ನು ಅಂತಿಮವಾಗಿ ನಾವು ಇದರ ಸುಲಭ ರೂಪಕ್ಕೆ ತಂದಾಗ ಅಂಶದಲ್ಲಿ 14,588 ಛೇದದಲ್ಲಿ 625 ಉಳಿತದೆ. ಇವೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ಅಂಶ ಏನೇ ಬದಲಾವಣೆ ಆಗಲಿ, ಆದರೆ ಛೇದದಲ್ಲಿ ನೋಡ್ರಿ ನಾವು ಪ್ರತಿ ಸಲ ಛೇದದಲ್ಲಿ 1000 10,000 ಅದನ್ನು ನಾವು ದಶಮಾಂಶ ಬಿಂದುವಿನ ಇರುವಿಕೆ ಸ್ಥಾನವನ್ನು ನೋಡಿ ನಾವು ಛೇದವನ್ನು ಬರಿತಾ ಇದ್ದೀವಿ. ಈ ಛೇದವನ್ನು ನಾವು 1000 100 10 ಈ ರೀತಿ ವ್ಯಕ್ತಪಡಿಸ್ಬೋದು ಅಂತ್ಯಗೊಳ್ಳುವ ದಶಮಾಂಶ ಇದ್ದಾಗ. ಸೊ ಈ ರೀತಿ ಛೇದ ನಾವು 1000 10 100 ಈ ರೀತಿ ವ್ಯಕ್ತಪಡಿಸಿದಾಗ ಅದನ್ನು ನಾವು ಅಂತಿಮವಾಗಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಅದಕ್ಕೊಂದು ಸಾಮಾನ್ಯ ರೂಪ ಕೊಡ್ಬೋದು ನೋಡಿ. ಆ ಛೇದಕ್ಕೆ ಯಾವ ರೀತಿ ಛೇದಕ್ಕೆ ಸಾಮಾನ್ಯ ರೂಪ ಕೊಡ್ಬೋದು ಅಂತಂದರೆ ಈ ರೀತಿ ನೋಡೋಣ. ಈ ಎಲ್ಲ ಸಮಸ್ಯೆಗಳಿಂದ ನಾವು ಒಂದು ನಿರ್ಧಾರ ಕೈಗೊಳ್ಬೋದು. ಅಂತ್ಯಗೊಂಡಿರುವ ಪ್ರತಿ ಸಂಖ್ಯೆಯ ಛೇದವು 2 ರ ಘಾತ m ಇಂಟು 5 ರ ಘಾತ n ರೂಪದಲ್ಲಿ ಇರುತ್ತದೆ ಅಂತ ನಿರ್ಧರಿಸ್ಬೋದು. ಯಾಕಂದರೆ n ಬದಲಾಗ್ತಾವೆ, ಆದರೆ 2 5 ಹಾಗೆ ಉಳಿತಾವೆ ನೋಡ್ರಿ. ಇದನ್ನು ನಾವು ಉಪಯೋಗಿಸಿ ಇನ್ನೂ ಕೆಲವೊಂದಿಷ್ಟು ಸಮಸ್ಯೆಗಳು ನೋಡೋದಾದ್ರೆ 1ನೇದು 8.2 ಇದನ್ನು ಹೆಂಗೆ ಬರಿಬೋದು ನೋಡ್ರಿ. 82/10 ಇದನ್ನು 82 ಹಾಗೆ ಇಟ್ಟು ಕೆಳಗಡೆ 5 ಇಂಟು 2 ಅಂತ ಬರಿಬೋದು. ಅಂದರೆ ಇಲ್ಲಿ 5 ಇಂಟು 2 ಅಂದರೆ 2 ರ ಘಾತ m 5 ರ ಘಾತ m ರೂಪದಲ್ಲಿ ವ್ಯಕ್ತಪಡಿಸಿದ್ದಾಯಿತು. ಇನ್ನು ಇದೇ ರೀತಿ ಎರಡನೇ ಲೆಕ್ಕವನ್ನು ನೋಡೋದಾದ್ರೆ 1.23 ಇದನ್ನು ನಾವು 123/100 ಅಂತ ಬರಿಬೋದು. ಈ 123 ಹಾಗೆ ಇಟ್ಟರೆ ಈ 100 ಹೆಂಗೆ ಬರಿಬೋದು ನೋಡ್ರಿ. 2 ರ ಘಾತ 2 5 ರ ಘಾತ 2. ಅದೇ ರೀತಿ ಮೂರನೇ ಲೆಕ್ಕವನ್ನು ನೋಡೋದಾದ್ರೆ 42.657 ಅಥವಾ 657 ಇದನ್ನು ನಾವು ಅಂಶವನ್ನು ಈ ರೀತಿ ಬರೆದಿದ್ರೆ ಅದರ ಛೇದದಲ್ಲಿ ಪಾಯಿಂಟ್ ಸ್ಥಾನ ನೋಡಿ ನಾವು 1000 ಬರೆದಿವಿ. ಅಂಶವನ್ನು ಹಾಗೆ ಉಳಿಸಿ ಛೇದದಲ್ಲಿ ಏನು ಬರಿಬೋದು ನೋಡ್ರಿ. 2 ರ ಘಾತ 3 5 ರ ಘಾತ 3 ಈ ರೀತಿ ಬರೆಯಕ್ಕೆ ಯಾವಾಗ ಸಾಧ್ಯ ಆಗತ್ತತಿ ಅಂತ್ಯಗೊಳ್ಳುವ ದಶಮಾಂಶ ಇದ್ದಾಗ. ಹಾಗೆ 5ನೇ ಲೆಕ್ಕವನ್ನು ಮಾಡಿ ನೋಡೋದಾದ್ರೆ 8.4759 ನಾವು ಅಂಶವನ್ನು ಪಾಯಿಂಟ್ ರಹಿತವಾಗಿ ಬರೆದ್ರೆ ಛೇದವನ್ನು ಏನು ಬರಿಬೇಕಾಗತ್ತಿ ಪಾಯಿಂಟ್ ಯಾವ ಸ್ಥಾನದಲ್ಲಿ ಅನ್ನೋದನ್ನು ನೋಡಿ ನಾವಿಲ್ಲಿ ಛೇದವನ್ನು ಬರೆದಿವಿ. ಛೇದದಲ್ಲಿ ನೋಡ್ರಿ 1 ಲಕ್ಷ ಬರೆದಿದ್ದೀವಿ. ಇಲ್ಲೊಂದು ಲಕ್ಷವನ್ನು ಯಾವ ರೀತಿ ವ್ಯಕ್ತಪಡಿಸ್ಬೋದು. ಛೇದ 2 ರ ಘಾತ 5 5 ರ ಘಾತ 5 ಈ ಎಲ್ಲ ಲೆಕ್ಕಗಳಿಂದ ಒಂದು ನಿರ್ಣಯವನ್ನು ಬರಿಬೋದು ನೋಡ್ರಿ. ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಭಾಗಲಬ್ಧ ಸಂಖ್ಯೆ. ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಒಂದು ಭಾಗಲಬ್ಧ ಸಂಖ್ಯೆ ಆದಾಗ ಅದನ್ನು ನಾವು ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಮಾಡಿವಿ ಈಗೆಲ್ಲ ವ್ಯಕ್ತಪಡಿಸಿವಿ ನಿಮ್ಮ ಮುಂದೆ. ಈ ರೀತಿ ವ್ಯಕ್ತಪಡಿಸಿದಾಗ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು. ನಾವು ಇದನ್ನು ಸುಲಭ ರೂಪಕ್ಕೆ ತಂದಾಗ ಪಿ ಮತ್ತು ಕ್ಯೂಗಳನ್ನು ಯಾವ ಒಂದು ಅಂತಿಮ ಹಂತಕ್ಕೆ ಒಯ್ಬೋದು ಸಹ ಅವಿಭಾಜ್ಯಗಳು, ಪರಸ್ಪರ ಭಾಗ ಹೋಗದೇ ಇರುವ ಸ್ಥಾನಕ್ಕೆ ಒಯ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಹಾಗೂ ಕ್ಯೂದ ಅವಿಭಾಜ್ಯ ಅಪವರ್ತನಗಳು, ಕ್ಯೂ ಅಂದರೆ ಛೇದದ ಅವಿಭಾಜ್ಯ ಅಪವರ್ತನಗಳು ಯಾವ ರೂಪದಲ್ಲಿ ಬರೆಯಕ್ಕೆ ಸಾಧ್ಯ ಆಕೈತಿ ನಮಗೆ ಅವಾಗ 2 ರ ಘಾತ m ಇಂಟು 5 ರ ಘಾತ n ರೂಪದಲ್ಲಿ ವ್ಯಕ್ತಪಡಿಸಕ್ಕೆ ಸಾಧ್ಯ ಆಕೈತಿ. ಇಲ್ಲಿ mnಗಳು ಏನಪ್ಪ ಅಂದ್ರೆ ಋಣಾತ್ಮಕವಲ್ಲದ ಪೂರ್ಣಾಂಕಗಳು. ಅರ್ಥ ಏನು, mnಗಳು 0 ಕೂಡ ಆಗಿರಬಹುದು, ಆದರೆ ಋಣ ಆಗಿರಬಾರದು, ಧನ ಆಗಿರಬೇಕು. ಈ ಹೇಳಿಕೆಯನ್ನು ನಾವು ವಿಲೋಮವಾಗಿ ಬಳಸಿದಾಗ ನಾವು ಏನು ಮಾಡಕ್ಕೆ ಸಾಧ್ಯ ಆಕೈತಿ ಅನ್ನೋದನ್ನು ಈಗ ನೋಡೋಣ. ಇದನ್ನು ವಿಲೋಮವಾಗಿ ಬಳಸೋಣ ಹೇಳಿಕೆ ಏನಪ್ಪ ಅಂದ್ರೆ ದೀರ್ಘ ಭಾಗಾಕಾರ ಮಾಡದೆ ಅಂತ್ಯಗೊಳ್ಳುವ ದಶಮಾಂಶ ಮತ್ತು ಅಂತ್ಯಗೊಳ್ಳದೇ ಇರುವ ಆವರ್ತ ದಶಮಾಂಶ ನಿರ್ಧರಿಸುವುದು. ಅಂದರೆ ನಾವು
P/Q ರೂಪದಲ್ಲಿರುವ ಸಂಖ್ಯೆ ನಾವು ಭಾಗಾಕಾರ ಮಾಡಿದಾಗ ಗೊತ್ತಾಗಿರ್ತೈತಿ ಅದು ಅಂತ್ಯಗೊಳ್ಳುವುದೋ ಅಥವಾ ಅಂತ್ಯಗೊಳ್ಳದೆ ಆವರ್ತ ಆಗುವುದು. ಅದು ಭಾಗಾಕಾರ ಮಾಡಿದಾಗ ಗೊತ್ತಾಕಿತ್ತು. ಬಟ್ ನಾವಿಲ್ಲಿ ಏನು ಪ್ರಯತ್ನ ಮಾಡೋಣ, ಭಾಗಾಕಾರ ಮಾಡದೇನೂ ಕೂಡ ನಾವು ಅದನ್ನು ಅಂತ್ಯಗೊಳ್ಳುವ ದಶಮಾಂಶನೋ ಅಥವಾ ಅಂತ್ಯಗೊಳ್ಳದಿರುವ ಆವರ್ತ ದಶಮಾಂಶವೇ ಅಂತ ನಿರ್ಧರಿಸುವುದನ್ನು ಈಗ ನಾವು ಈ ರೀತಿ ನೋಡೋಣ. ಅಂಶ ಏನೇ ಇರಲಿ, ಹಾಗಾದರೆ ಕೇವಲ ಛೇದವನ್ನು ನೋಡಿ ಈ ನಿರ್ಧಾರ ಕೈಗೊಳ್ಬೋದು. ಏನು ಛೇದ ಹೇಗಿರಬೇಕು? 2m ಇಂಟು 5n ರೂಪದಲ್ಲಿ. ಆ ಎನ್ಗಳು 0 ಆಗಿರೂ ಪರವಾಗಿಲ್ಲ, ಆದರೆ ಏನಾಗಿರಬೇಕು? ಧನಾತ್ಮಕ ಅಥವಾ ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿರಬೇಕು. ಯಾವುದೇ ಸಂಖ್ಯೆಯನ್ನು ಭಾಗಾಕಾರ ಮಾಡದೇನೆ ನಿರ್ಧರಿಸೋದು, ಅದು ಯಾವ ರೀತಿ ಅನ್ನೋದನ್ನು ಈ ಒಂದು ಲೆಕ್ಕ ನೋಡೋಣ. ಮೊದಲನೇ ಲೆಕ್ಕ ನೋಡ್ರಿ, 13/3125 ಐತಿ. ಇದನ್ನು 13 ಹಾಗೆ ಇಟ್ಟು ಛೇದವನ್ನು 5/5 ಅಂತ ವ್ಯಕ್ತಪಡಿಸಬಹುದು. ಇನ್ನು 13 ಹಾಗೆ ಇಟ್ಟು ಕೆಳಗೆ ನೋಡ್ರಿ, ಛೇದ 2/0 ಅಂತ ಬರೆದ್ರೆ ಅದ್ರ ಬೆಲೆ 1 ಇಂಟು 5/5 ಅಂತ ಇದನ್ನು ವ್ಯಕ್ತಪಡಿಸಕ್ಕೆ ಸಾಧ್ಯ ಆಗಿತ್ತಂದ್ರೆ ಏನನ್ನೇ ನಿರ್ಣಯ ಬರಿಬೋದು ನೋಡ್ರಿ, ಇದು ಅಂತ್ಯಗೊಳ್ಳುವ ದಶಮಾಂಶ. ಕಾರಣ ಏನು? ಕಾರಣ ಏನು ಅಂದ್ರೆ ಛೇದ ಹೆಂಗದ 2/m ಇಂಟು 5/n. ಅದನ್ನು ಅರ್ಥ ಮಾಡ್ಕೊಂಡ್ರಿ ನೋಡ್ರಿ. 3125 5ರಲ್ಲಿ ಭಾಗಿಸ್ತಾ ಹೋದಾಗ ಅದು 5 ಸಾರಿ ಭಾಗ ಹೋಗಿದೆ. ಮತ್ತು 5 ಅವಿಭಾಜ್ಯ ಸಂಖ್ಯೆ ಅದ. ಈ 3125 ಅವಿಭಾಜ್ಯ ಅಪೂರ್ಣ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ 5 ಸಲ ಭಾಗ ಹೋಗೋದ್ರಿಂದ 5/5 ಅಂತ ಬರಿಬಹುದು. ಅದನ್ನು ಇನ್ನು ಮುಂದಿನ ಲೆಕ್ಕ ನೋಡೋದಾದ್ರೆ 17/8. 17 ಹಾಗೆ ಇಟ್ಟು ಇನ್ನು 8 ಸುಲಭವಾಗಿ 2/3 ಬರಿಬೋದು ನೋಡ್ರಿ. ಯಾಕಂದ್ರೆ 2/3 ಅಂದ್ರೆ 2 ಘನ ಅಂದ್ರೆ 8. 17 ಹಾಗೆ ಇಟ್ಟು 2/3 ಅಂತೂ ಇದ್ದೇ ಅದ. ಇನ್ನು ಇದನ್ನ 5/0 ಅಂತ ನಾವು ಗುಣಲಬ್ಧ ರೂಪದಾಗ ಬರೆಯಕ್ಕೆ ಸಾಧ್ಯ ಆಗಿತ್ತಪ್ಪ ಅಂದ್ರೆ ಇದು ಖಂಡಿತವಾಗಿ ಇದು ಅಂತ್ಯಗೊಳ್ಳುವ ದಶಮಾಂಶ ಆಗ್ತದ. ಯಾಕಪ್ಪ ಅಂದ್ರೆ ಕಾರಣ ಛೇದವನ್ನು ಯಾವ ರೀತಿ ಬರೆಯಕ್ಕೆ ಸಾಧ್ಯ ಆಗೈತೆ ನಮ್ಗೆ? 2/m ಇಂಟು 5/n ರೂಪದಲ್ಲಿ ಬರೆಯಕ್ಕೆ ಸಾಧ್ಯದ. ನೀವು 8 ಯಾವ ರೀತಿ ಅವಿಭಾಜ್ಯ ಅಪೂರ್ಣ ಗುಣಲಬ್ಧವಾಗಿ ಬರೀತೀರ ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ನಾನು ಬರೆದು ಹೇಳ್ತಾ ಇದ್ದೀನಿ ನೋಡ್ರಿ. 2 3 ಸಲ ಗುಣಿಸಿದ್ರೆ 2/3 8 ಆಗುತ್ತೆ. ಇನ್ನು ಮುಂದಿನ ಲೆಕ್ಕ 64/455. ಇಲ್ಲಿ ಗಮನಿಸ್ರಿ, 64 ಹಾಗೆ ಇಟ್ಟು 455 ಅವಿಭಾಜ್ಯ ಅಪೂರ್ಣಗಳ ಗುಣಲಬ್ಧವಾಗಿ ಬರೆಯುತ್ತಾ ಹೋದಾಗ 5 ಬಂತು, 7 ಇಂಟು 13 ಬಂತು. ಈ 7 ಅನ್ನೋದು 13 ಅನ್ನೋದು ನಮಗೆ ಬೇಡವಾದ ಸಂಖ್ಯೆಗಳಾಗ್ಯಾವ. ಛೇದದಲ್ಲಿ 2 ಮತ್ತು 5 ಮಾತ್ರ ಇರಬೇಕಾಗಿತ್ತು. ಇಲ್ಲಿ ಇಲ್ಲ ಅಂದ ಬಳಕ ಇದು ಅಂತ್ಯಗೊಳ್ಳದೇ ಇರುವ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಕಾರಣ ಛೇದ 2/m 5/n ರೂಪದಲ್ಲಿ ಇಲ್ಲಿ ಮತ್ತು 455 ಯಾವ ರೀತಿ ಬರೆಯಕ್ಕೆ ಸಾಧ್ಯತೆ ಅವಿಭಾಜ್ಯ ಅಪೂರ್ಣ ಗುಣಲಬ್ಧವಾಗಿ ಅಂದರೆ 455 5ರಲ್ಲಿ ಒಮ್ಮೆ ಭಾಗ ಹೋಯಿತು, 7ರಲ್ಲಿ ಆಮೇಲೆ ಒಮ್ಮೆ 13ರಲ್ಲಿ. ಅದೇ ರೀತಿ ಮುಂದಿನ ಲೆಕ್ಕ ನೋಡೋದಾದ್ರೆ 15/1600. ಈ ಒಂದು ಸಂಖ್ಯೆಯನ್ನು 15 ಹಾಗೆ ಇಟ್ಟು ಈ 1600 ಹೇಗೆಲ್ಲ ವ್ಯಕ್ತಪಡಿಸಬಹುದು ಅಂತ ಕೇಳಿದ್ರೆ 2/6 ಇಂಟು 5/2 ಅಂತ ವ್ಯಕ್ತಪಡಿಸ್ಬೋದು. ಇದು 2/6 5/2 ಅಂತ ವ್ಯಕ್ತಪಡಿಸಿದಾಗ ಇದು ನಮ್ಗೆ ಬೇಕಾದ ರೀತಿಯಲ್ಲೇ ಇದೆ. ಇದೀಗಾಗಿ ಇದನ್ನು ಏನು ಅಂತ ಹೇಳ್ಬೋದು ಅಂದರೆ ಇದು ಅಂತ್ಯಗೊಳ್ಳುವ ದಶಮಾಂಶ. ಕಾರಣ ಛೇದ ನಮಗೆ 2/m 5/n ರೂಪದಲ್ಲಿದೆ. ಇನ್ನು 1600 ನೀವು ಯಾವ ರೀತಿ 2/6 5/2 ಬರೆಯಬಹುದು ಅಂತಂದ್ರೆ ಈ ರೀತಿ ಭಾಗಿಸ್ತಾ ಹೋದಾಗ ಸಿಗ್ತದೆ ನೋಡ್ರಿ. 2 6 ಸತಿ ಭಾಗ ಹೋಗಿದೆ, 5 2 ಸತಿ. ಅಂದ್ರೆ ನಾವು 1600 2/6 ಇಂಟು 5/2 ಅಂತ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬಹುದು. ಹೀಗೆ ಬರೆದಾಗ ಆ ನಿರ್ಣಯವನ್ನು ತೆಗೆದುಕೊಂಡು ನಾವು ಇನ್ನು 5ನೇ ಲೆಕ್ಕ ನೋಡ್ರಿ, 29/343. 29 ಹಾಗೆ ಇಟ್ಟು ಛೇದವನ್ನು ನಾವು 2ರಲ್ಲೇ ಭಾಗ ಹೋಗುವುದಿಲ್ಲ, 5ರಲ್ಲೇ ಭಾಗ ಹೋಗುವುದಿಲ್ಲ, ಕೇವಲ 7ರಲ್ಲೇ ಭಾಗ ಹೋಗುವಂಥ ಸಂಖ್ಯೆ ಆಗಿರೋದ್ರಿಂದ 7ರ ಘನ ಆಗಿದೆ. ಅದು 343 7ರ ಘನ ಅಂದರೆ 7/3. 7/3 ಬಂದಿರೋದ್ರಿಂದ ಇದು ಅಂತ್ಯಗೊಳ್ಳದೇ ಇರುವ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಅಂತ್ಯಗೊಳ್ಳಂಗಿಲ್ಲ, ಆದರೆ ಆವರ್ತ ದಶಮಾಂಶ ವಿಸ್ತರಣೆ ಇರ್ತೈತಿ. ಕಾರಣ ಇಲ್ಲಿ ಛೇದ ಹೆಂಗೆ ಬರೆಯಕ್ಕೆ ಸಾಧ್ಯ ಆಗಿಲ್ಲ ನಮಗೆ? 2/m 5/n ರೂಪದಲ್ಲಿ ಬರೆಯಕ್ಕೆ ಸಾಧ್ಯ ಆಗಿಲ್ಲ. ಇನ್ನು 343 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಈ ರೀತಿ ಬರೀತಿರ್ತೀವಿ. 7 3 ಸಲ ಭಾಗಿಸಾಕ ಬಳಸ್ತೇವಂದ್ರೆ 7/3 ಆಗ್ತದೆ. ಇನ್ನು 6ನೇ ಲೆಕ್ಕ ನೋಡೋಣ, 23/2/3 5/2. ಇಲ್ಲಿ ಅವರು ಈಗಾಗಲೇ ನಮ್ಗೆ ಹೆಂಗೆ ಬೇಕು ಹಂಗೆ ಕೊಟ್ಟ ಬಿಟ್ಟಾರು. ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನೇ ಛೇದದಲ್ಲಿ ಬರೆದಾರು. ಮತ್ತು ಆ ಛೇದವನ್ನು ಗಮನಿಸಿದಾಗ
2 × 3 5 × 2 ಯಾವ ರೂಪದಲ್ಲದ? 2 ಘಾತ m ಮತ್ತು 5 ಘಾತ n ರೂಪದಲ್ಲೇನ ಅದ. ಈಗ ನಮ್ಗೆ ಏನು ಬೇಕು ಹಾಗೆ ಅದ ಅಂದ್ರಕ್ಕೆ ಇದು ಅಂತ್ಯಗೊಳ್ಳುವ ದಶಮಾಂಶನ ಅದ. ಇಲ್ಲಿ ಏನು ನಾವು ಮಾಡಬೇಕಾಗಿಲ್ಲ. ಹೆಂಗಿದೆ ನೋಡಿ ನಿರ್ಧಾರ ಬರಿಬೇಕು. ಇನ್ನು 7ನೇ ಲೆಕ್ಕ ನೋಡಿದ್ರೆ 129 ಭಾಗಲೆ 2 ಘಾತ 2 5 ಘಾತ 7 7 ಘಾತ 5. ನಾವು ಅಂಶವನ್ನು ಕೂಡ ಸುಲಭ ರೂಪಕ್ಕೆ ತಂದಿಟ್ಟು ನೋಡಿದಾಗೂ ಕೂಡ ಛೇದ ಮಾತ್ರ ಬದಲಾಗುವುದಿಲ್ಲ. ಛೇದದಲ್ಲಿ 2 ಘಾತ 2 5 ಘಾತ 7 ಮತ್ತು 7 ಘಾತ 5 ಉಳಿದೇ ಉಳಿತದೆ. ಹೀಗೆ ಉಳಿಯೋದ್ರಿಂದ ನಾವು ಏನಂತ ನಿರ್ಣಯ ತೆಗೆದುಕೊಳ್ಳೋಣಪ್ಪ ಅಂದ್ರೆ ಇದು ಅಂತ್ಯಗೊಳ್ಳದೇ ಇರುವ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಯಾಗಿದೆ. ಕಾರಣ ಏನಪ್ಪ ಅಂದ್ರೆ ಈ 7 ಇರುವುದರಿಂದ ನಾವು ಏನಂತ ಹೇಳ್ಬೋದು? ಕಾರಣ ಛೇದ 2 ಘಾತ m ಮತ್ತು 5 ಘಾತ n ರೂಪದಲ್ಲಿ ಇಲ್ಲಿ ಈ 7 ಒಂದು ಎಕ್ಸ್ಟ್ರಾ ಬಂದಿರೋದ್ರಿಂದ ಈ ರೀತಿಯನ್ನು ನಿರ್ಣಯವನ್ನು ಬರಿಬೋದು. ಇನ್ನು ಮುಂದಿನ ಲೆಕ್ಕ ನೋಡೋದಾದ್ರೆ 6/15. ಇದನ್ನು ಸ್ವಲ್ಪ ಗಮನಿಸ್ರಿ. ಆ ಛೇದವನ್ನು 3 × 5 ಬರಿಬೋದು, ಅದರ ಅಂಶವನ್ನು 2 × 3 ಬರಿಬೋದು. ನಾವು ಅಂಶವನ್ನು ಬೆಲೆ ಕೊಡದೇ ಇದ್ರೆ ತಪ್ಪು ಮಾಡ್ಬೋದು ಇಲ್ಲಿ. ಅದಕ್ಕೆ ಅಂಶವನ್ನು ಕೂಡ ಬರೆದಾಗ ಇಲ್ಲಿ ಏನಾಗುತ್ತೆ ನೋಡ್ರಿ, ಅಂಶದಲ್ಲಿರೋ 3 ಛೇದದಲ್ಲಿರುವ 3 ಕ್ಯಾನ್ಸಲ್ ಆಗಿ 2/5 ಉಳಿತದೆ. 2/5 ನಾವು 2/2 ಘಾತ 0 × 5 ಘಾತ 1 ಅಂತ ಬರಿಬೋದಲ್ಲ. ಹಿಂಗೆ ಬರೆಯೋ ಅಂದರೆ ಇದನ್ನು ಖಂಡಿತವಾಗಿ ನಾವು ಇದು ಅಂತ್ಯಗೊಳ್ಳುವ ದಶಮಾಂಶ. ಕಾರಣ ಛೇದ 2 ಘಾತ m ಮತ್ತು 5 ಘಾತ n ರೂಪದಲ್ಲಿ ಅದೇ ಅಂತ ಬರಿಬೋದು. ನಾವು ಅಂಶವನ್ನು ಹಾಗೆ ಇಟ್ಟಿದ್ದು ಅಂದರೆ ಇಲ್ಲಿ ತಪ್ಪು ಮಾಡ್ತಿದ್ವಿ. ಇನ್ನು 9ನೇ ಲೆಕ್ಕ ನೋಡಿದ್ರೆ 35/50. ಅಂಶ ಕೂಡ 5 × 7 ಬರೀನು, ಛೇದವನ್ನು 2 ಘಾತ 1 5 ಘಾತ 2 ಅಂತ ಬರೀನು. ಸೊ ಇಲ್ಲಿ ಅಂಶಕ್ಕೆ ನಾವು ಬೆಲೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 5 ಕ್ಯಾನ್ಸಲ್ ಆದರೂ ಕೂಡ ನಮ್ಮ ಛೇದದಲ್ಲಿ 2 ಘಾತ 1 5 ಘಾತ 1 ಉಳಿತದ ಅಂದ ಬಳಿಕ ಇದು ಖಂಡಿತವಾಗಿ ಇದು ಅಂತ್ಯಗೊಳ್ಳುವ ದಶಮಾಂಶ ಅಂತ ಹೇಳ್ಬೋದು. ಕಾರಣ ಛೇದ ಇಲ್ಲಿ 2 ಘಾತ m × 5 ಘಾತ n ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗ್ಯದ. ಇನ್ನು 10ನೇ ಲೆಕ್ಕ ನೋಡೋಣ. 70/210. ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡಿಕೊಂಡು ನೀವು ಮುಂದುವರಿಬೋದು. ನಾನು ಹಾಗೆ ಮುಂದುವರಿತಾ ಇದ್ದೀನಿ. ಈ 70 ಅಂಶದಲ್ಲಿ 2 × 5 × 7 ಬರಿಬೋದು. ಛೇದದಲ್ಲಿ 210 2 × 3 × 5 × 7 ಬರಿಬೋದು. ಸೊ ಅಂಶ ಮತ್ತು ಛೇದದಲ್ಲಿ ಸಮಾನ ಸಂಖ್ಯೆಗಳನ್ನು ಕ್ಯಾನ್ಸಲ್ ಮಾಡಿದಾಗ ಸುಲಭ ರೂಪದಲ್ಲಿ 1/3 ಉಳಿತದೆ. ಸೊ 1/3 ಉಳಿದ್ರೂ ಕೂಡ ನಾವು ಛೇದವನ್ನು ನಮ್ಗೆ ಹೆಂಗೆ ಬೇಕು ಹಂಗಿಲ್ಲ ಅಂದ್ಬಳಕ ಇದು ಅಂತ್ಯಗೊಳ್ಳದೇ ಇರುವ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಸುಲಭ ರೂಪದಲ್ಲಿನೂ ಈ ರೀತಿ ಅರ್ಥ ಮಾಡ್ಕೊಂಡಿವಿ. ಯಾಕಪ್ಪ ಅಂದರೆ ಇಲ್ಲಿ ಛೇದ ಏನಾಗಿದೆ 2 ಘಾತ m 5 ಘಾತ n ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ. ಈ ರೀತಿ ಎಲ್ಲ ಲೆಕ್ಕಗಳನ್ನು ನೋಡಿ ಒಂದು ನಿರ್ಧಾರ ಹೀಗೂ ಬರಿಬೋದು ನೋಡ್ರಿ. ಎಕ್ಸ್ ಅನ್ನೋದು p/q ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆದಾಗ ಕ್ಯೂದ ಅಪವರ್ತನಗಳು 2 ಘಾತ m 5 ಘಾತ n ರೂಪದಲ್ಲಿದ್ದಾಗ ಈ ಎಕ್ಸ್ ಎಂಬುದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತದೆ. ಅಂದರೆ ಛೇದದಲ್ಲಿ 2 ಘಾತ m 5 ಘಾತ n ನೀವು ಕಂಡುಕೊಳ್ಳೋಕೆ ಸಾಧ್ಯ ಇತ್ತು ಅಂದ್ರೆ ಅದು ಖಂಡಿತವಾಗಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರುತ್ತದೆ. ಇಲ್ಲಿ m ಮತ್ತು nಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿರ್ತವೆ. ಈ ಒಂದು ಆಧಾರ ಇಟ್ಕೊಂಡು ನಾವು ಕೆಲವೊಂದಿಷ್ಟು ಸಂಖ್ಯೆಗಳನ್ನು ದಶಮಾಂಶ ವಿಸ್ತರಣೆನ ಬರಿಬೋದು. ಯಾವ ರೀತಿ ಬರಿಬೋದು ಅಂದರೆ ಇದು 1ನೇ ಲೆಕ್ಕ ನೋಡ್ರಿ. ಇದು ಅಂತ್ಯಗೊಳ್ಳುತ್ತದೆ ಅನ್ನುವಂಥ ಆಧಾರ ಸಿಗ್ತಂದ್ರೆ ಇದನ್ನು ನಾವು ಭಾಗಿಸಲಾರ್ದೇ ಅಥವಾ ಭಾಗಿಸಲಾನೇ ದಶಮಾಂಶ ರೂಪ ಬರಿಬೋದು. ಹೆಂಗಪ್ಪ ಅಂದರೆ ಇದು 1ನೇ ಲೆಕ್ಕ ನೋಡ್ತಾ ಹೋರಿ. 13/3125 ಇತ್ತು. ಇದನ್ನು 13/5 ಘಾತ 5 ಅಂತ ಛೇದ ಬರೆಯೋಕ್ಕೆ ಸಾಧ್ಯ ಇತ್ತು. ಇನ್ನು ಗಮನ ಕೊಡ್ರಿ, ಛೇದ 13 ಮಾತ್ರ ಇದೆ. ಬಟ್ ಅಲ್ಲಿ ಛೇದಕ್ಕೆ ನಾನು 2 ಘಾತ 5 ಗುಣಿಸ್ತಾ ಇದ್ದೀನಿ. ಅದನ್ನೇ ನಾನು ಕೆಳಗೂ ಕೂಡ ಬರಿತಾ ಇದ್ದೀನಿ. ಅಂದರೆ ನಾನು ಏನು ಎಕ್ಸ್ಟ್ರಾ ಏನು ಮೇಲೆ ಬರೆದಿದ್ದೀನಿ ನಾನು ಕೆಳಗೆ ಬರೆದಿದ್ರೆ ಅದು ಕ್ಯಾನ್ಸಲ್ ಆಗಿ ಮೌಲ ರೂಪ ಮತ್ತೆ ಉಳಿತದೆ. ಈ ಛೇದದಲ್ಲಿ ಮೊದಲಿಂದನೂ 5 ಘಾತ 5 ಇತ್ತು. ಇನ್ನು ಅಂಶದಲ್ಲಿ 13 × 2 ಘಾತ 5 ಅಂದರೆ ಅದನ್ನೇನು ಬರಿಬೋದು, 2ನ್ನು 5 ಸಲ ಗುಣಿಸಿದಾಗ 32. ಇನ್ನು ಛೇದದಲ್ಲಿ ಈ 2 5ಕ್ಕೆ ಸಮಾನ ಘಾತ ಸೂಚಿದ್ರೆ ಒಟ್ಟಾಗಿ ಘಾತ ಸೂಚಿ 5 ಬರೆದಿದ್ದೀನಿ. ಈಗ ಅಂಶದಲ್ಲಿ 426 ಆಯಿತು. 32 13 ಗುಣಿಸಿದಾಗ ಛೇದದಲ್ಲಿ 2 5 ಗುಣಿಸಿ 10 ಘಾತ 5 ಆಯಿತು. ಆಮೇಲೆ 426 ನಾನು 10 ಘಾತ 5 ಅರ್ಥ ಮಾಡಿಕೊಂಡು 1 ಮುಂದೆ 5 0 ಬರಿಬೇಕಂದ್ರೆ 1,00,000. 426 ಭಾಗಲೇ 1,00,000 ಅಥವಾ 426 ನಾವು
ಒಂದರ ಮುಂದೆ 5 ಸೊನ್ನೆ ಇರುವಂಥ ಸಂಖ್ಯೆಯೊಂದಿಗೆ ಭಾಗಿಸೋದು ನಿಜವಾಗಲೂ ಭಾಗಾಕಾರ ಮಾಡೇ ಬರಿಬೇಕತ್ತೇನಿಲ್ಲ. ಸೊ ಛೇದದಲ್ಲಿ ಒಂದರ ಮುಂದೆ 5 ಸೊನ್ನೆಗಳಿದಾವೆ ಅಂದ್ರೆ ನಾವು ಅಂಶದಲ್ಲಿ ಅಥವಾ 426 ಯಾವ ರೀತಿ ಬರಿಬೋದಪ್ಪ ಅಂದ್ರೆ 5 ದಶಮಾಂಶ ಬಿಂದುಗಳು 5 ಸ್ಥಾನಗಳನ್ನ ಬಿಟ್ಟು ದಶಮಾಂಶ ಬಿಂದುನ ಇಡಬೇಕು. ಹೀಗಾಗಿ 5 ಸ್ಥಾನಗಳನ್ನ ದಶಮಾಂಶ ಬಿಂದು ಇಟ್ಟಾಗ 5 ಸ್ಥಾನಗಳನ್ನ ಬಿಟ್ಟಿಟ್ಟಾಗ ಅದು ಏನಾಗುತ್ತೆ ನೋಡ್ರಿ 0.00426 ಆಗುತ್ತೆ. ಈ ರೀತಿನ ಇನ್ನುಳಿದ ಎಲ್ಲ ಲೆಕ್ಕಗಳನ್ನ ಬಿಡಿಸ್ಬೇಕಾಗ್ಯದ. ಎರಡನೇ ಲೆಕ್ಕ ನೋಡೋದಾದ್ರೆ 17/8 ನೋಡ್ರಿ 17ನ ಹಾಗೆ ಇಡೋನು 8ನ್ನು 2^3 ಅಂತ ಬರಿಬೋದು. ಇನ್ನು 17ನ ಹಾಗೆ ಇಟ್ಟು ಛೇದದಲ್ಲಿ 5^3 ಎಕ್ಸ್ಟ್ರಾ ಬಳಕೊಳ್ಳೋ ಸಂಬಂಧ ಅಂಶದಲ್ಲಿ 5^3 ಬರ್ದೀನಿ, ಛೇದದಲ್ಲಿ 2^3 ಮಾತ್ರ ಇತ್ತು, ಛೇದದಲ್ಲಿ ಕೂಡ 5^3 ಬರ್ದೀನಿ. 5^3 ಅಂಶದಲ್ಲಿ ಛೇದದಲ್ಲಿ ಒಂದೇ ರೀತಿ ಬರ್ದೇನೆ ಅಂದ್ರೆ ಅವು ಕ್ಯಾನ್ಸಲ್ ಆಗ್ಬೋದು. ಬಟ್ ಈ ರೀತಿ ಯಾಕೆ ಬರ್ದನಿಪ್ಪ ಅಂದ್ರೆ 17 ಇಂಟು 5^3 ಅಂದ್ರೆ 125. ಛೇದದಲ್ಲಿ 2ಕ್ಕೆ 3 ಘಾತ ಸೂಚಿ 5ಕ್ಕೂ 3 ಘಾತ ಸೂಚಿ ಅಂದ್ರೆ ಇದು ಹೆಂಗೆ ಬರಿಬೋದು, 2ಕ್ಕೂ ಒಂದೇ ಘಾತ ಸೂಚಿ 2 ಇಂಟು 5 ಘಾತ ಸೂಚಿ 3 ಬರಿಬೋದು. ಇನ್ನು ಅಂಶದಲ್ಲಿ 125ನ್ನು 17 ಗುಣಾಕಾರ ಮಾಡ್ರೆ 2125 ಆಯಿತು. ಛೇದದಲ್ಲಿ 25ನ್ನು ನಾವು ಗುಣಾಕಾರ ಮಾಡ್ರೆ 10^3 ಆಯಿತು. ಅಂಶದಲ್ಲಿ ಇರುವ ಸಂಖ್ಯೆ ಹಾಗೆ ಇಟ್ಟು ಛೇದದಲ್ಲಿ 10^3 ಅಂದ್ರೆ 1000 ಬರಿಬೋದು. ಇನ್ನು 2125ನ್ನು 1000 ಭಾಗಿಸೋದಂದ್ರೆ ಇದನ್ನು ನಾವು ಭಾಗಿಸ್ದೇನೆ ಹೆಂಗೆ ಬರಿಬೋದಪ್ಪ ಅಂದ್ರೆ ಒಂದ್ರ ಮುಂದೆ ಛೇದದಲ್ಲಿ 3 ಸೊನ್ನೆ ಅದಾವ ಅಂದ್ರೆ ಅಂಶದಲ್ಲಿ ಏನು ಮಾಡಬೇಕು, 3ನೇ ದಶಮಾಂಶ ಬಿಂದು 3ನೇ ಸ್ಥಾನದಲ್ಲಿ ದಶಮಾಂಶ ಬಿಂದುವನ್ನು ಬರಿಬೇಕು. ಹಾಗಾದ್ರೆ 3ನೇ ಸ್ಥಾನದ ದಶಮಾಂಶವನ್ನು ಬರಿಬೇಕಾದ್ರೆ ಏನಾಗುತ್ತೆ ನೋಡ್ರಿ, 3 ಸ್ಥಾನಗಳಂದ್ರೆ 3 ಅಂಕಿಗಳನ್ನು ಬಿಟ್ಟು ದಶಮಾಂಶ ಬಿಂದು ಬರೆದಾಗ 2.125 ಪಾಯಿಂಟ್ ಆದ ನಂತರ 3 ಸ್ಥಾನಗಳು ಉಳಿದಾವು. ಈ ರೀತಿ ಈ ಒಂದು ಸಂಖ್ಯೆಯನ್ನು ಬರಿತಾ ಹೋಗ್ಬೋದು. ಮೂರನೇ ಲೆಕ್ಕದಲ್ಲಿ 15/1600 15ನ ಹಾಗೆ ಇಡೋನು 1600 ಹೇಗೆ ಬರೀನು 2^6 5^2 ಈಗಾಗಲೇ ಇದನ್ನು ಬರೆದಿದ್ದೀವಿ ನೋಡ್ರಿ. 15ನ ಹಾಗೆ ಇಡೋನು. ಇನ್ನು ಛೇದದಲ್ಲಿ 2^6 ಇದೆ, ಆಮೇಲೆ 5^2 ಇದೆ. ಇನ್ನು ನಾನು ಅಂಶದಲ್ಲಿ 5^4 ಬರ್ಕೋತೀನಿ, ಛೇದದಲ್ಲಿ ಅಂಶದಲ್ಲಿ ಕೂಡ. ಹಿಂಗೆ ಯಾಕೆ ಬರ್ಕೊಂಡಪ್ಪ ಅಂದ್ರೆ ಛೇದದಲ್ಲಿ ಘಾತ ಸೂಚಿ ಸಮ ಮಾಡ್ಕೊಳ್ಳೋ ಸಂಬಂಧ. ಸೊ ಛೇದದಲ್ಲಿ 2^6 ಆಗುತ್ತೆ, ಘಾತಾಂಕದ ನಿಯಮ ಪ್ರಕಾರ 5^6 ಆಗುತ್ತೆ. ಆಮೇಲೆ ಅಂಶದಲ್ಲಿ 15 ಇಂಟು 5^4 ಬೆಲೆ 5ನ್ನು 4 ಸಲ ಗುಣಿಸಿದಾಗ 625 ಆಗುತ್ತೆ. ಈ 625ನ್ನು 15 ಗುಣಾಕಾರ ಮಾಡ್ರೆ 9375 ಆಯಿತು. ಇನ್ನು ಛೇದದಲ್ಲಿ ಇವುಗಳಿಗೆ ಒಂದೇ ಘಾತ ಸೂಚಿ ಕೊಡೋ ಸಂಬಂಧ ನಾನು 2ಕ್ಕೂ ಒಂದೇ ಘಾತ ಸೂಚಿ ಕೊಟ್ಟಾಗ 2×5 10^6 ಆಯಿತು. ಇನ್ನು 9375ನ್ನು ಭಾಗಿಲೆ 10^6 ಭಾಗಿಸ್ಬೇಕಾಗಿತ್ತು. ಈಗ 10^6 ವಿಸ್ತರಿಸ ಬರೀಬೇಕತ್ತೇನಿಲ್ಲ, ಆದ್ರೆ 10^6 ಅಂದ್ರೆ ಏನು ತಿಳ್ಕೊಳ್ರಿ, ಒಂದ್ರ ಮುಂದೆ 6 ಸೊನ್ನೆಗಳು. ಸೊ ಒಂದ್ರ ಮುಂದೆ 6 ಸೊನ್ನೆಗಳಂದ್ರೆ ನಾವು ಅಂಶದಲ್ಲಿ ಇರುವ ಸಂಖ್ಯೆಯನ್ನು ದಶಮಾಂಶ ರೂಪದಲ್ಲಿ ಹೆಂಗೆ ಬರಿಬೋದಪ್ಪ ಅಂದ್ರೆ 6ನೇ ದಶಮಾಂಶ 6 ಅಂಕಿಗಳನ್ನ ಬಿಟ್ಟು ದಶಮಾಂಶ ಬಿಂದು ಇಡಬೇಕು. ಸೊ 6 ಅಂಕಿಗಳನ್ನ ಬಿಟ್ಟು ದಶಮಾಂಶ ಬಿಂದು ಇಟ್ಟಾಗ ಅದು ನಮಗೆ ಬೇಕಾದ ಸಂಖ್ಯೆ ಸಿಗ್ತದೆ. ಹಾಗಾಗಿ ಬರ್ದೇವಿ ನೋಡ್ರಿ ಈಗಾಗಲೇ ಬರ್ದೇವಿ ಇಲ್ಲಿ 1 2 3 4 5 6 ಸ್ಥಾನಗಳನ್ನು ಬಿಟ್ಟು ನಾವು ದಶಮಾಂಶ ಬಿಂದುವನ್ನು ಇಟ್ಟೀವಿ. ಈ ರೀತಿ ಈ ಸಂಖ್ಯೆಯನ್ನು ನಾವು ಬರಿಬೋದು. 4ನೇ ಲೆಕ್ಕ ನೋಡೋದಾದ್ರೆ 23 ಭಾಗಲೆ 2^3 5^2. ಈಗಾಗಲೇ ಇಲ್ಲಿ m 2m ಮತ್ತು 5n ರೂಪದಲ್ಲಿ ಅದ. ಇದು ಈಗ ಘಾತ ಸೂಚಿಗಳನ್ನ ಸಮಮಟ್ಟ ಮಾಡ್ಕೋಬೇಕಾಗಿತ್ತು ನೋಡ್ರಿ. ಸೊ 23ನ್ನು ಅಂಶದಲ್ಲಿ ಹಾಗೆ ಇಟ್ಟು ಇಂಟು 5, ಛೇದದಲ್ಲಿ 2^3 ಹಂಗೆ 5^3 ಮಾಡ್ಕೊಳ್ಳೋ ಸಂಬಂಧ ಮ್ಯಾಗೂ 5 ಕೆಳಗೂ 5 ಬರ್ಕೊಂಡಿದ್ದೀನಿ ನಾನು. ಅಂಶದಾಗೂ 5 ಕೆಳಗೆ ಛೇದದಲ್ಲಿ 5. ಹೀಗೆ ಮಾಡಿದಾಗ ಏನಾಗತ್ತೆ, ಮ್ಯಾಗ 23 5 115 ಆಕತಿ. ತೆಳಗೆ ಘಾತಾಂಗದ ನಿಯಮ ಪ್ರಕಾರ 2^3 ಹಾಗೆ ಉಳಿದು 5^2 5^1 ಅಂದ್ರೆ 5^3 ಆಯಿತು. 115ನ್ನು ಹಾಗೆ ಇಟ್ಟು ಛೇದದಲ್ಲಿ ಒಂದೇ ಘಾತ ಸೂಚಿ ಇರೋದ್ರಿಂದ ಅವಕ್ಕೆ 2ಕ್ಕೂ ಒಂದೇ ಘಾತ ಸೂಚಿ ಕೊಡ್ತೀನಿ. 2 × 5 ಬ್ರಾಕೆಟ್ ಘಾತ 3. ಇನ್ನು = 115/10^3 ಆಯ್ತದೆ. 2×5 10^3 ಆಯಿತು. 10^3 ಅಂದರೆ 1 ಮುಂದೆ 3 ಸೊನ್ನೆಗಳು ಅಂದರೆ 1000. 1000 ಅಂದರೆ ಇದನ್ನ ಹೆಂಗೆ ಬರಿಬೋದು, 3 ದಶಮಾಂಶ ಬಿಂದುವಿನ 3ನೇ ಸ್ಥಾನಕ್ಕೆ ಇಡಬೇಕು, ಅಥವಾ ನಾವು ಬಿಡಿಯಿಂದ 3 ಅಂಕಿಗಳನ್ನ ಬಿಟ್ಟು ದಶಮಾಂಶ ಬಿಂದುನ ಇಡಬೇಕು. ಹಂಗೆ ಇಟ್ಟಾಗ ಏನಾಗುತ್ತದೆ 0.115 ಆಗುತ್ತೆ. ಇನ್ನು 5ನೇ ಲೆಕ್ಕ ನೋಡೋದಾದ್ರೆ 35 ಭಾಗಲೆ 50. ಇದನ್ನ ಹೆಂಗೆ ಬರಿಬೋದು, 35 ಭಾಗಲೆ 2^1 5^2. ಇದನ್ನ ಹೆಂಗೆ ಬರಿಬೋದು, 35ನ್ನು ಹಾಗೆ ಇಡೋನು
ಛೇದದಲ್ಲಿ ಇನ್ನೊಂದು 2 ಅವಶ್ಯಕತೆ ಇದೆ. ಈಗ 2 × 2 ಅಂತ ಡಬಲ್ ಬರ್ಕೊಂಡಾಗ ಅಂಶದಲ್ಲಿ 2 ಬರ್ಕೋತೀನಿ. ಈಗ ಇದು 35 2 70 ಅಂಶದಲ್ಲಿ ಆಯಿತು. ಇನ್ನು ಛೇದದಲ್ಲಿ ಘಾತಾಂಕ ನಿಯಮ ಪ್ರಕಾರ 2 × 2 2 ಘಾತ 2 5 ಘಾತ 2 ಅಂತ ಮೊದಲಿದೆ. ಇನ್ನು 70 ಸಾಮಾನ್ಯ ಘಾತ ಸೂಚಿ 2 5 ಬ್ರಾಕೆಟ್ ಘಾತ 2 = 70 10 ಘಾತ 2 ಅಂದ್ರೆ 2 5 10 ಘಾತ 2 ಅಂದ್ರೆ ಅದನ್ನು ಯಾವ ರೀತಿ ಬರಿಬೋದು ಅಂದ್ರೆ 10 ಘಾತ 2 ಅಂದ್ರೆ 100 ಆಗುತ್ತೆ. ಈಗ ಅಂಶದಲ್ಲಿ 70 ಅದ. ಸೊ 70ನ್ನು 100ಲೆ ಭಾಗಿಸೋದನ್ನ. ಸೊ ದಶಮಾಂಶ ಬಿಂದುವಿನ ಸ್ಥಾನದ ಪ್ರಕಾರ ನಾವು 2 ಸ್ಥಾನ ಬಿಟ್ಟಿಡಬೇಕು. ಈಗ 0.70 ಆಗುತ್ತೆ. 0.70 ಅಂದ್ರೂ ಒಂದೇ, 0.7 ಅಂದ್ರೂ ಒಂದೇ. ಯಾಕಂದರೆ ದಶಮಾಂಶ ಸಂಖ್ಯೆಗಳಲ್ಲಿ ಕೊನೆಯಲ್ಲಿರುವ ಸಂಖ್ಯೆಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಈಗ ಇದು 0.70 ಅಂದ್ರೂ ಒಂದೇ, 0.7 ಅಂದ್ರೂ ಒಂದೇ. ಇನ್ನು ಕೊನೆಯ ಒಂದು ಲೆಕ್ಕ ಅದ 6/15. ಇದನ್ನು ಅಂಶವನ್ನು 2 × 3 ಬರೆದು ಛೇದವನ್ನು 3 × 5 ಬರೆದಾಗ ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿಯೋದೇನಿಲ್ಲ 2/5. ಸೊ ಅಂಶವನ್ನು ನಾನು 2 × 2 ಅಂತ ಬರಿತೀನಿ, ಛೇದದಲ್ಲಿ 2 ಎಕ್ಸ್ಟ್ರಾ ಬರ್ಕೋತೀನಿ. ಸೊ ಈ ರೀತಿ ಬರೆದಾಗ ಅಂಶದಲ್ಲಿ 2 2 4 5, ಛೇದದಲ್ಲಿ 2 5 10 ಆಯಿತು. 4ನ್ನು 10ರಲ್ಲೇ ಭಾಗಿಸೋದಂದ್ರೆ 0.4 ಅಂತ ಉತ್ತರ ಬರ್ತದೆ. ಈ ರೀತಿ ಭಾಗಿಸಲಾರ್ದೇ ಅವುಗಳಿಗೆ ದಶಮಾಂಶ ರೂಪವನ್ನು ಕೊಡೋ ಪ್ರಯತ್ನ ಮಾಡಬಹುದು. ನೀವು ಕೂಡ ಈ ರೀತಿ ದಶಮಾಂಶ ರೂಪದಲ್ಲಿ ಭಾಗಿಸದೇ ಪರಿವರ್ತನೆ ಮಾಡುವುದನ್ನು ಕಲೀರಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಹಲವಾರು ವಿಚಾರಗಳನ್ನ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ರೂಪದಲ್ಲಿ ಇದ್ದಾಗ ಅರ್ಥ ಮಾಡ್ಕೊಂಡಿವಿ ಅಂತ ಅಂದ್ಕೊಳ್ತೀನಿ. ಈಗ ಇದನ್ನು ಅರ್ಥ ಆಗದೇ ಇದ್ದರೆ ನೀವು ಪದೇ ನೋಡಿ ಅರ್ಥ ಮಾಡಿಕೊಂಡು ಈ ರೀತಿ ಒಂದು ಕಲ್ಪನೆ ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.